ವೈರಸಸ್ ಅಲ್ಲಿ ಪ್ಲಾಂಟ್ ವೈರಸಸ್ ಅಂತಿದೆ. ಪ್ಲಾಂಟ್ ವೈರಸಸ್ ಸರ್, ಪ್ಲಾಂಟ್ ವೈರಸಸ್ ಅಂದರೆ ಏನು ಸರ್? ಪ್ಲಾಂಟ್ ವೈರಸಸ್ ಅಂದರೆ ಯಾವ ವೈರಸ್ಸು ಪ್ಲ್ಯಾಂಟ್ನ ಇನ್ಫೆಕ್ಟ್ ಮಾಡುತ್ತೋ ಅದನ್ನು ಪ್ಲ್ಯಾಂಟ್ ವೈರಸಸ್ ಅಂತ ಕರಿತೀವಿ. ಇನ್ನೊಂದು ಅನಿಮಲ್ ವೈರಸಸ್ ಅಂತಿದೆ. ಅನಿಮಲ್ ವೈರಸಸ್ ಅಂದರೆ ಏನು? ಯಾವ ವೈರಸ್ಸು ಅನಿಮಲ್ಸ್ನ ಇನ್ಫೆಕ್ಟ್ ಮಾಡುತ್ತೋ ಅದನ್ನು ಅನಿಮಲ್ ವೈರಸಸ್ ಅಂತ ಕರಿತೀವಿ. ಪ್ಲ್ಯಾಂಟ್ ವೈರಸಸ್ ಅಂದರೆ ವೈರಸ್ ವಿಚ್ ಇನ್ಫೆಕ್ಟ್ಸ್ ಪ್ಲ್ಯಾಂಟ್. ಅನಿಮಲ್ ವೈರಸಸ್ ಅಂದರೆ ವೈರಸ್ ವಿಚ್ ಇನ್ಫೆಕ್ಟ್ಸ್ ಅನಿಮಲ್ಸ್. ಈ ಪ್ಲ್ಯಾಂಟ್ ವೈರಸಸ್ ಅಲ್ಲಿ ಬಹಳ ಮುಖ್ಯ ಸಿಂಗಲ್ ಸ್ಟ್ರಾಂಡೆಡ್ RNA ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಪ್ಲ್ಯಾಂಟ್ ವೈರಸಸ್ ಅಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಅನಿಮಲ್ ವೈರಸಸ್ ಅಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA ಇರಬಹುದು ಅಥವಾ ಡಬಲ್ ಸ್ಟ್ರಾಂಡೆಡ್ RNA ಇರಬಹುದು ಅಥವಾ ಡಬಲ್ ಸ್ಟ್ರಾಂಡೆಡ್ DNA ಇರಬಹುದು. ನೀಟ್ಗೆ ಬಹಳ ಮುಖ್ಯ. ವೈರಸಸ್ ವಿಚ್ ಇನ್ಫೆಕ್ಟ್ ಪ್ಲಾಂಟ್ ಆರ್ ಕಾಲ್ಡ್ ಪ್ಲಾಂಟ್ ವೈರಸಸ್. ಪ್ಲಾಂಟ್ ವೈರಸಸ್ ಅಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA ಜೆನೆಟಿಕ್ ಮೆಟೀರಿಯಲ್. ಅನಿಮಲ್ ವೈರಸಸ್ ಅಂದರೆ ವೈರಸಸ್ ವಿಚ್ ಇನ್ಫೆಕ್ಟ್ ಅನಿಮಲ್. ಅನಿಮಲ್ ವೈರಸಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು? ಸಿಂಗಲ್ ಸ್ಟ್ರಾಂಡೆಡ್ RNA ಆಗಿರಬಹುದು ಅಥವಾ ಡಬಲ್ ಸ್ಟ್ರಾಂಡೆಡ್ RNA ಆಗಿರಬಹುದು ಅಥವಾ ಡಬಲ್ ಸ್ಟ್ರಾಂಡೆಡ್ DNA ಆಗಿರಬಹುದು.